ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನನ್ನ ಮಗಳು ಇವಾಗಷ್ಟೇ ಇದ್ಲು. ನಾವು ಇವಾಗ ದಿನ ಎಲ್ಲ ಇಲ್ಲೇ ಮಲಗ್ತೀವಿ, ಅಂದರೆ ಕೆಳಗಡೆನೇ ಮಲಗ್ತೀವಿ. ಯಾಕೆಂದರೆ ಇವಳು ಆ ಕಡೆ ಈ ಕಡೆ ರೊಟೇಟ್ ಆಗ್ತಾಳೆ. ಅದಕ್ಕೆ ಇವಾಗಷ್ಟೇ ಇದ್ಲು. ನೋಡಿ, ಪಾಪ ಅಂತೆ, ಪಾಪ ಬೇಕಂತ ಅವಳದು. ಎಲ್ಲ ಟೆಡಿ ಬೇರ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾಳೆ. ನೋಡಿ, ತಗೊಳಪ್ಪ. ಏನಪ್ಪ ಅದು? ಜಸ್ಟ್ ಎದ್ಲು. ಈಗ ಟೈಮ್ ಬಂದು ಅದರಲ್ಲೇ ನೋಡ್ತೀನಿ 7:15 ಆಗಿದೆ. ನಮ್ಮ ಮನೆಯವರು ಪೇಷಂಟ್ ನೋಡೋಕ್ಕೆ ಹೋಗಿದ್ದಾರೆ. ಹಾಗೆಯೇ ನಾವಿಬ್ಬರು, ನಾನು ಅವಾಗಲೇ ಎದ್ದಿದ್ದೆ, ನಮ್ಮ ಮನೆಯವರು ಎದ್ದಾಗಲೇ. ಇವಳು ಎದ್ದಿರಲಿಲ್ಲ, ಇವಾಗ ಎದ್ದಿದ್ದಾಳೆ ಇವಳು. ನೋಡಿ, ಹಾಕಿಳಿಸ್ತಿದ್ದಾಳೆ. ಹೈ ಪಾಪ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನಾನು ವ್ಲಾಗ್ನ ಹಾಕೋದು ಒಂದಿನ ಹಾಕ್ತೀನಿ, ಒಂದಿನ ಹಾಕಲ್ಲ, ತುಂಬ ದಿನ ಗ್ಯಾಪ್ ಕೊಡ್ತೀನಿ. ಈ ಸಾರಿಯಿಂದ ಡೈಲಿ ಮಾಡ್ತೀನಿ ವ್ಲಾಗ್ನ. ಮಿಸ್ ಮಾಡದೆ ಎಲ್ಲರೂ ನೋಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕಪ್ಪ ಅಳ್ತೀಯ? ನೋಡಿ, ನನ್ನ ಮಗಳು ತುಂಬ ಹುಷಾರಿಲ್ಲ. ನಾವು ಮನೆ ಕೂಡ ಚೇಂಜ್ ಮಾಡಿದ್ದೀವಿ. ಇವಳಿಗೆ ತುಂಬ ಹುಷಾರಿಲ್ಲ. ಆ ಕಾರಣದಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನೆಯದೇನು ಕ್ಲಿಪ್ಪಿಂಗ್ಸ್ ಏನು ತೊಗೊಳಕ್ಕಾಗಲಿಲ್ಲ. ಮನೆ ಶಿಫ್ಟಿಂಗು ಅದು ಇದು. ಯಾಕಪ್ಪ, ಯಾಕೆ ತಗೋ, ಶಿಫ್ಟಿಂಗ್ ಏನು ತೊಗೊಳಕ್ಕಾಗಲಿಲ್ಲ. ಸೊ ಮಾಡ್ತೀನಿ ಲಾಗ್ನ. ಹೋಮ್ ಟೂರ್ ಎಲ್ಲ ಇನ್ನೂ ನಾವು ಸರಿಯಾಗಿ ಸೆಟ್ ಮಾಡ್ಕೊಂಡಿಲ್ಲ. ಪಾಪು ಇರೋದ್ರಿಂದ ನಮಗೆ ಆಗ್ತಾಯಿಲ್ಲ, ಸ್ವಲ್ಪ ಡಿಲೇ ಆಗ್ತಾಯಿದೆ. ಹಾಗೆಯೇ ಇವಳಿಗೆ ತುಂಬ ವಾಮಿಟಿಂಗ್ ಬೇರೆ ಇತ್ತು. ಅದಕ್ಕೆ ಊರಿಗೆ ಬೇರೆ ಹೋಗಿದ್ದೆ, ಅದು ಕೂಡ ಲಾಗ್ ಮಾಡೋಕ್ಕಾಗಲಿಲ್ಲ. ನಾನು ಅರ್ಜೆಂಟಲ್ಲಿ ಹೋಗಿ ಬಂದೆ. ನೋಡಿ, ನನ್ನ ಮಗಳು ಅಳ್ಬಾರ್ದಪ್ಪ. ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಮ್ಮ. ಹಾಂ, ಶೀತ ಆಗಿದೆ ಮಗ ನಿನಗೆ. ಮತ್ತೆ ಸ್ವಲ್ಪ ಹೋದ್ರೆ ಹೋಗುತ್ತೆ. ಹೋಗತ್ತಾ? ತಡಿ, ಕಚ್ಚಿಪ್ ತರ್ತೀನಿ ತಡಿ. ಗೈಸ್, ಎಲ್ಲಿ ನೋಡೋಣ ನನ್ನ ಮಗಳದೇ ಟಾಯ್ಸು, ನನ್ನ ಮಗಳದೇ ಸೈಕಲ್ಲು, ಅದು ಇದು ಎಲ್ಲ ಫುಲ್ಲು ಮನೆ ತುಂಬ ಅವಳದೇ ಟಾಯ್ಸು, ಅವಳದೇ ಐಟಮ್ಸ್ ಎಲ್ಲ. ಇವಾಗ ಮೆಂತ್ಯ ಪಲಾವ್ ಮಾಡೋಣ ಅಂತ ಇದ್ದೀನಿ. ಮೆಂತ್ಯ ಪಲಾವ್ ಅಂದರೆ ಮೆಂತ್ಯ ಒಂದೇ ಹಾಕಲ್ಲ ನಾನು, ಸ್ವಲ್ಪ ಆಲೂಗಡ್ಡೆ, ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ತೋರಿಸ್ತೀನಿ. ಹೊರಗಡೆ ಟೆರೆಸ್ ಇದೆ ಈ ಮನೆಗೆ, ತುಂಬ ಚೆನ್ನಾಗಿದೆ ಈ ಮನೆ. ನನ್ನ ಮಗಳಿಗೆ ಆಡೋಕ್ಕೆಲ್ಲ ಚೆನ್ನಾಗಿದೆ. ನನ್ನ ಮಗಳಿಗೆ ಯಾಕೋ ಶೀತ ಆಗ್ತಾಯಿದೆ, ಊರಿಗೆ ಹೋಗಿದ್ಲು. ಹಾಗೆ ನಾನು ಅವಳಿಗೆ ಹಾಟ್ ವಾಟರ್ ಕೊಡ್ತಾಯಿದ್ದೆ. ಇವಾಗ ನೋಡೋಣ ಅಭ್ಯಾಸ ಮಾಡೋಣ ಇವಳಿಗೆ ಆಗಲಿ ಅಂತ ಹೇಳ್ಬಿಟ್ಟು ನಾರ್ಮಲ್ ವಾಟರೇ ಕೊಡ್ತಾಯಿದ್ದೀನಿ. ನೋಡಬೇಕು ಏನಾಗುತ್ತೆ. ಶೀತ ಗೀತ ಆದರೆ ಮತ್ತೇನಾದರೂ ಜಾಸ್ತಿ ಆದರೆ ಮತ್ತೆ ಹೀಟ್ ವಾಟರೇ ಕೊಡ್ತೀನಿ. ತಗೋ ಪಾಪ, ಪಾಪ ಹೇಳಪ್ಪ. ಪಾಪ ಪಾಪ, ಐ ಲವ್ ಯು ಪಾಪ. ಸೇ ಪಾಪ, ಕಿಸಿ ಪಾಪ, ಕಿಸಿ ಪಾಪ, ಕಿಸಿ ಪಾಪ, ಕಿಸಿಪ್ಪ. ನಿದ್ದೆ ಇದನ್ನೇ ಹೋಗಿಲ್ಲ ನನ್ನ ಮಗಳಿಗೆ. ನಡಿ, ಇನ್ನು ನಿದ್ದೆಲ್ಲೇ ಇದ್ದಾಳೆ ಅವಳು. ಹಾಂ, ಹಾಯ್ ಮಾಡು, ಹಾಯ್ ಮಾಡು, ಫ್ರೆಂಡ್ಸಿಗೆಲ್ಲ ಹಾಯ್ ಮಾಡು. ಹಾಯ್ ಗಾಯ್ಸ್. ಹಂಗೆ ಮಾಡಬಾರ್ದು. ನೋಡಿಲ್ಲಿದೆ, ಮುಖ ತೊಳಿತೀನಿ. ನಡಿ ಹೋಗೋಣ. ಮುಖ ತೊಳೆದು ಇದು ಮಾಡ್ತೀನಿ. ಹಾಯ್ ಮಾಡು, ಹಾಯ್ ಮಾಡು ಪಾಪ, ಹಾಯ್ ಮಾಡು. ಹಾಯ್. ಯಾಕೋ ಅವಳು ಒಂಥರ ಬೆಳಗ್ಗೆ ಇದ್ದರೆ ಇದೇ ಥರ ಕ್ರ್ಯಾಂಕಿಯಾಗಿರ್ತಾಳೆ. ಬರೀ ಡೈಲಿ ಇದೆ ಮುಖ ಮಾಡ್ತಾಳೆ, ಆಮೇಲೆ ಸರಿ ಆಗ್ತಾಳೆ. ಆಮೇಲೆ ಬೆಳಗ್ಗಿನ ಸಂಜೆವರೆಗೂ ಇರ್ತಾಳೆ. ಅಲ್ಲಿ ಒಂದು ಹನಿ ಅಳಲ್ಲ ಅವಳು, ಖುಷಿಯಾಗಿರ್ತಾಳೆ. ಹ್ಯಾಪಿ ಅವಳು. ತುಂಬ ಹೊತ್ತು ಆಟ ಆಡ್ತಾಳೆ. ಅಂದರೆ ಇಲ್ಲಿ ಸ್ವಲ್ಪ ಕಮ್ಮಿ, ಅಂದರೆ ಕೆಳಗಡೆ ಒಂದು ಹಿಂದಿ ಹುಡುಗಿ ಇದ್ದಾಳೆ, ಅವಳು ಬರ್ತಾಳೆ. ಅದು ಬಿಟ್ಟರೆ ಊರಲ್ಲಿ ಹೋದರೆ ಅವಳನ್ನ ಹಿಡಿಯೋಕ್ಕೆ ಆಗಲ್ಲ ನನಗೆ. ಸಾಕಾಗ್ಬಿಡುತ್ತೆ. ಆ ಥರ ಮಾಡಿಬಿಡ್ತಾಳೆ ಅವಳು. ಬಾಬಾ ಬಾಲ್ ಮಗ, ಅದು ಬಾಬಾ ಅಲ್ಲ, ಕರಿ ಬಾಲ್ ಬೇಕಾ? ನೋಡಿ, ಬಾಲ್ ಬೇಕಂತೆ, ಎಲ್ಲ ಟಾಯ್ಸ್ ಬೇಕಂತೆ. ಆದರೆ ಆಡಲ್ಲ, ಏನಿಲ್ಲ, ಸುಮ್ಮನೆ ಕೇಳ್ತಾಳೆ ಅಷ್ಟೇ, ಆಡೋಕ್ಕೆ ಬರಲ್ಲ ಅವಳಿಗೆ. ಬಾ, ಎತ್ತಿಕೊಂಡು ಹೋಗ್ತೀನಿ. ಎಲ್ಲಿ ಹೋಗೋಣ? ನಮ್ಮ ಮನೆಯವರು ಪ್ಲ್ಯಾಂಟ್ಸ್ ಎಲ್ಲ ತಂದಿದ್ದಾರೆ, ತೋರಿಸ್ತೀನಿ ಬನ್ನಿ ನಿಮಗೂ. ಡೋರ್ ಓಪನ್ ಮಾಡ್ತೀವಿ.
ಇಷ್ಟು ಜಾಗ ಇಲ್ಲ. ನೋಡಲಿ ಪಿಜೇನ್ ಹಾರಾಯ್ತು. ಅಲ್ಲೋ ಕುತ್ಕೊಂತು ಆ ಕಂಬಿ ಮೇಲೆ. ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ ನೋಡಿ. ಕರಿಬೇವಿನ ಸೊಪ್ಪು, ಎಷ್ಟೊಂದು ಪ್ಲ್ಯಾಂಟ್ಸ್ ತಂದಿದ್ದಾರೆ ನೋಡಿ ನಮ್ಮ ಮನೆಯವರು. ನಾವು ಊರಿಗೆ ಹೋಗಿದ್ವಲ್ಲ ಆ ಟೈಮಲ್ಲೇ ತಂದುಬಿಟ್ಟಿದ್ದಾರೆ. ಚೆನ್ನಾಗಿದೆ ಎಲ್ಲ ಪ್ಲ್ಯಾಂಟ್ಸು. ಹಾಗೆಯೇ ಈ ಪ್ಲ್ಯಾಂಟ್ಸ್ ಎಲ್ಲ ನನ್ನ ಮಗಳಿಗೋಸ್ಕರ ತಂದಿದ್ದಾರೆ. ಎಲ್ಲಿಗೆ ಬರ್ತೀಯಪ್ಪ? ಬಾಲಾ? ಹಾಂ ತಗೋ, ಬಾಲ್ ತಗೋ, ಬಾಲ್ ಆಡ್ತಾಳೆ ಗೈಸಳು ನೋಡಿ. ಕ್ಯಾಚಕ್ ಬಾಲ್, ಕ್ಯಾಚಕ್, ಫ್ರೆಂಡ್ಸಿಗೆಲ್ಲ ಕ್ಯಾಚಕ್. ತಗೊಳ್ಳಿ ಬಾಲ್, ಕ್ಯಾಚಕ್ಕು ಹಾಕು. ಸ್ಮೈಲ್, ಹಾಯ್ ಮಾಡಪ್ಪ, ಫ್ರೆಂಡ್ಸಿಗೆ ಹಾಯ್ ಮಾಡಪ್ಪ. ಹಾಂ ಅವಾಗ ಹಾಯ್ ಮಾಡಪ್ಪ, ಹಾಯ್. ಹೋಯ್ತು ಬಾಲು. ಹಾಗೆ ನಾವು ನಿನ್ನೆ ಫಿಶ್ ಕೂಡ ತಗೊಂಬಂದಿದ್ವಿ. ಅಂದರೆ ನನ್ನ ಮಗಳು ಅವ್ರ ಮನೆಯಲ್ಲಿ ದೊಡ್ಡ ಅಕ್ವೇರಿಯಮ್ ಇದೆ. ನಮ್ಮ ಮನೇಲಿ ಚಿಕ್ಕದಿತ್ತು, ಅದು ಒಡೆದೋಗಿದೆ. ಹಾಗೆ ಅವ್ರ ಮನೇಲಿ ದೊಡ್ಡದಿತ್ತು. ಅದರಲ್ಲಿ ಇವಳು ಫಿಶ್ ಅಂತ ಹೋಗಿ ಬಾಲ್ ತಗೋರು. ಅದರಲ್ಲಿ ಹೋಗಿ ಅವ್ರ ಮನೆಗೆ ಹೋದ ತಕ್ಷಣ ಹೇ ಅಂತ ಕೂಗ್ತಾ ಇದ್ಲು. ಅದಕ್ಕೆ ನೋಡಿ ನಾನು ಚಿಕ್ಕದೊಂದು ನಮ್ಮ ಮನೆಯವ್ರು ತರ್ತಾರಂತೆ ಅಕ್ವೇರಿಯಮ್ಮು. ನಾನು ಹೋಗ್ಬಿಟ್ಟು ಚಿಕ್ಕದೊಂದು ಬೌಲಲ್ಲಿ ಫಿಶ್ ತೊಗೊಂಬಂದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅವಳಿಗೆ ಖುಷಿ ಆಗುತ್ತೆ ನೋಡಿ. ಓಡಾಡ್ತಿದೆ ಎಲ್ಲ ಆ ಕಡೆ ಈ ಕಡೆ ಆ ಕಡೆ. ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಿದೆ ನೋಡಿ. ಇದು ಬರ್ತಿದೆ ನಮ್ಮ ಹತ್ರನೇ, ಕಿಸಿ ನೋಡೋಣ ಬನ್ನಿ ಗೈಸ್. ಮೆಂತೆ ಪಲಾವ್ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ರ್ಯಾಂಡಮಾಗಿ ತೋರಿಸ್ತೀನಿ. ಆಮೇಲೆ ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ, ಆಯಿತಾ? ಇವಾಗ ಕಾಲು ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಒಂದು 10 ಬೀನ್ಸು, 2 ಟೊಮ್ಯಾಟೊ, 1 ಈರುಳ್ಳಿ, ಇಷ್ಟು ಕೊತ್ತಂಬರಿ ಸೊಪ್ಪು, 1 ಬೌಲ್ ಸಾಕು. ಒಂದು ಅರ್ಧ ಕ್ಯಾರೆಟು, 1 ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಸುಮ್ಮನಿರಪ್ಪ, ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಗ್ಯಾಸ್ ಹಚ್ಚಿದ್ದೀನಿ ನೋಡಿ. ಕುಕ್ಕರ್, ಹಾಗೆಯೇ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ. ನಾವು ಬಳಸೋದು ಫ್ರೀಡಮ್ ಆಯಿಲ್. ಒಂದು 2-3 ಸ್ಪೂನು, ಸ್ವಲ್ಪ. ಈ ಸ್ಪೂನೇನು ದೊಡ್ಡದಲ್ಲ, ಬಟ್ ಇದರಲ್ಲಿ ಈ ಥರ ಇರೋದ್ರಿಂದ ಜಾಸ್ತಿ ಹೋಗೋ ಥರ ಅನಿಸುತ್ತೆ. ಸ್ವಲ್ಪ ಸಣ್ಣ ಇದು. ಮಾತಾಡಬಾರ್ದಪ್ಪ, ಕೂಗಬಾರ್ದಪ್ಪ ನೋಡಿ. ನನ್ನ ಮಗಳು ಬೇಡ ಕೂಗ್ತೋಳೆ. ಸ್ವಲ್ಪ ಆಯಿಲ್ ಕಾಯಿದ ತಕ್ಷಣ ಇವಾಗ ಚಕ್ಕೆ, ಲವಂಗ, 1 ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ. ಸ್ಪೈಸಸ್ ಇವಾಗ ಹಾಕಬೇಕು. ಆಯಿಲ್ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ, ಯಾಕೆಂತಂದರೆ ಗಮ್ಮಂತ ಸ್ಮೆಲ್ ಬರುತ್ತೆ ನೋಡಿ. ಬೇ ಲೀವ್ಸ್ ಹಾಕ್ತಿದ್ದೀನಿ. ಇದು ಹಾಕ್ತಿದ್ದಂಗೆ ಚಿಲ್ಲಿ ಹಾಕ್ಕೊತೀನಿ. ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಹಾಗೆ ಈರುಳ್ಳಿ ಉಷ್ಟು ಹಾಕ್ತಾಯಿದ್ದೀನಿ. ಇನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಮ್ಮಂತಿದೆ ಇವಾಗಲೇ.
ನೋಡ್ತೀರಾ ನೋಡಿ, ಈ ಥರ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ನಾವು ಮಾಡ್ಕೊಂಡಿರೋದು ನೋಡಿ, ಎಷ್ಟು ಚೆನ್ನಾಗಿದೆ, ಗಟ್ಟಿಯಾಗಿದೆ. ಇದನ್ನು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬಟಾಣಿ ಹಾಕ್ತಾಯಿದ್ದೀನಿ. ಅದು ಇದಾಗಬೇಕು ನೋಡಿ. ಒಂದು ಬೌಲಲ್ಲಿ ತೊಗೊಂಡಿದ್ಮೇಲೆ ಅದಿಷ್ಟು ಹಾಕಿದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಮೆಲ್ಟ್ ಆಗಬೇಕು, ಚೆನ್ನಾಗಾಗುತ್ತೆ ಮಾತ್ರ. ಅದಾದ ನಂತರ ಬೀನ್ಸ್ ಹಾಕೋತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಅಷ್ಟು ಇದೇ ಟೈಮಲ್ಲಿ ಹಾಕೋಬಿಡಬೇಕು. ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಸ್ವಲ್ಪ. ನಿಮಗೆ ಈಗ ತರಕಾರಿಗೆಲ್ಲ ಹಿಡಿಬೇಕಲ್ಲ, ಅದಕ್ಕೆ 1 ಸ್ಪೂನ್ ಅಷ್ಟು ಹಾಕೋತೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಬೇಗ ಮೆತ್ತಗಾಗ್ಬಿಡುತ್ತೆ ಅಂತ ಲೇಟಾಗಿ ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ನಾನು ಧನಿಯಾ ಪೌಡರ್ ಸ್ವಲ್ಪ, ಇದು ಬಿರಿಯಾನಿ ಪೌಡರ್ ಸ್ವಲ್ಪ, ಹಾಗೆ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ತೀನಿ. ಈಸಿ ಪಲಾವ್ ರೈಸ್, ಇದು ಈಸಿ, ತುಂಬ ಈಸಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಬ್ಯಾಚುಲರ್ ಅಂತ ಆರಾಮ್ ಮಾಡ್ಕೋಬೋದು ನೋಡಿ. ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಬಿರಿಯಾನಿ ಪೌಡರ್ 1 ಸ್ಪೂನ್ ತೊಗೊಂಡಿದ್ದೆ, ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನು, ಮತ್ತು ಧನಿಯಾ ಪೌಡರ್ ಒಂದು 1/4 ಸ್ಪೂನ್ ಅಷ್ಟು ತೊಗೊಂಡಿದ್ದೆ ಅಷ್ಟೇ. ಸಖತ್ತಾಗಿ ಬಂದಿದೆ ನೋಡಿ. ನಿಮಗೂ ತೋರಿಸ್ತೀನಿ ಬನ್ನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ. ಆಲ್ರೆಡಿ ಇವಾಗ ಸಖತ್ತಾಗಿ ಬಂದಿದೆ. ಈ ಲೋಟದಲ್ಲಿ ನಾನು ತೊಗೊಂಡಿದ್ದೀನಿ 1 ಗ್ಲಾಸು. ಇದೇ ಗ್ಲಾಸಲ್ಲಿ 2 ಲೋಟ ನೀರು ಹಾಕ್ತೀನಿ ನೋಡಿ. ರೈಸ್ ಹಾಕ್ತಾಯಿದ್ದೀನಿ. ತಗೊಂಡ್ರ ಹಾಲಿಟ್ಟು ಚಾ ಮಾಡ್ತೀನಿ ತಡೆಯೋದನ್ನು. ಬಿಗ್ ಬಾಯ್ ಮಾಡ್ತಾಳೆ, ನೋಡ್ತಾನೆ ಇದ್ದೀನಿ ನಾನು. ಅವಳಿಗೆ ಹೇಳಿದ್ದೇನೆ ಹೇಳಿಬೇಡ ಅಂತ, ಇಳಿಸ್ತೀನಿ ಅಂತ. ಹ್ಞೂ ಅಂತ ಹೇಳಿ ಸುಮ್ಮನೆ ಕುಂತಾಳು. ಇದರಲ್ಲಿ 2 ನೀರು ಹಾಕ್ತಿದ್ದೀನಿ. ಕ್ಲೋಸ್ ಮಾಡಿದರೆ ಆಯಿತು. ನನ್ನ ಮಗಳು ನೋಡಿ ಪಲಾವ್ ಹೇಗೆ ಬಂತು ಅಂತ ತೋರಿಸ್ತೀನಿ ನಿಮಗೆ, ಆಮೇಲೆ ಸಿಗ್ತೀನಿ. ಬಾಯ್. ಲಿಡ್ ಕ್ಲೋಸ್ ಮಾಡಬೇಕು ಇವಾಗ ಮಾಡಿ. ಸೀಟಿ ಹಾಕಿದರೆ ಮುಗೀತು. ವಿಸಿಲ್ ಹೊಡಿಲಿ, ಆಮೇಲೆ ಸಿಗ್ತೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಪಲಾವ್, ಸಖತ್ತಾಗಿ ಬಂದಿದೆ. ಉದ್ರಾಗಿ ಸಖತ್ತಾಗಿ ಬಂದಿದೆ. ತೋರಿಸ್ತೀನಿ ನೋಡಿ ನಿಮಗೂ ನೋಡಿ. ಎಷ್ಟು ಸಖತ್ತಾಗಿ ಬಂದಿದೆ ಉದ್ರಾಗಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ. ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿದೆ ಪಲಾವ್. ಎಷ್ಟು ಸಖತ್ತಾಗಿ ಬಂದಿದೆ ಪಲಾವ್. ತಿನ್ನಿಸ್ತೀನಿ ನಿನಗೆ. ಈ ವ್ಲಾಗ್ನ ಇಲ್ಲಿಗೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪಾಪು ಕೂಡ ಟಿಫನ್ ಮಾಡಿಸ್ಬೇಕು ಇವಾಗ. ಬಾಯ್ ಗಾಯ್ಸ್, ಮತ್ತೆ ನಾಳಿನ ವ್ಲಾಗ್ನಲ್ಲಿ ಸಿಗ್ತೇನೆ.